ಸರ್, ಕಳೆದ ಆಗಸ್ಟ್ನಲ್ಲಿ ರಾಜ್ಯ ಸರ್ಕಾರ 43 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತಗೋಬೇಕು ಅಂತೇಳಿ ಕ್ಯಾಬಿನೆಟ್ ಮೂಲಕ ನಿರ್ಧಾರ ಮಾಡಿತ್ತು. ಈ ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳು ಅಂದರೆ ಹುಬ್ಬಳ್ಳಿ ಗಲಭೆ ಅಂತಹ ಸೆನ್ಸಿಟಿವ್ ಪ್ರಕರಣಗಳಿದ್ರೂ ಕೂಡ ರಾಜ್ಯ ಸರ್ಕಾರ ಇದನ್ನು ಯಾವ ಕಾರಣಕ್ಕೆ ವಾಪಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದು ಗೊತ್ತಿರಲಿಲ್ಲ. ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್ ಈ ಎರಡೂ ಇಲಾಖೆಗಳು ಈ ಪ್ರಕರಣಗಳನ್ನು ವಿಡ್ರಾ ಮಾಡಲಿಕ್ಕೆ ಅರ್ಹವಾದಲ್ಲ ಅಥವಾ ಈ ಪ್ರಕರಣಗಳಿಗೆ ಸಾಕ್ಷಿಗಳಿವೆ, ಈ ಪ್ರಕರಣವನ್ನು ಮುಂದುವರಿಸಬೇಕು ಅಂತ ಹೇಳಿದರೂ ಸಹ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮುಂದೆ ಮಂಡಿಸಿ 321 CRPC ಕೆಳಗೆ ವಾಪಸ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಇದನ್ನು ಹೈಕೋರ್ಟ್ನಲ್ಲಿ PIL ಮುಖಾಂತರ ನಾನು ಪ್ರಶ್ನೆ ಮಾಡಿದ್ದೆ. ಹೈಕೋರ್ಟ್ ಇವತ್ತು ಆದೇಶ ಮಾಡಿದೆ, ಸರ್ಕಾರದ ಆದೇಶವನ್ನು ರದ್ದು ಮಾಡಿದೆ, ಅಂದರೆ ಸೆಟ್ ಅಸೈಡ್ ಮಾಡಿದೆ. ಇದು ಕಾನೂನು ಬಾಹಿರ ಅಂತ ಹೇಳಿದೆ ಹೈಕೋರ್ಟ್. ಹಾಗಾಗಿ ಈ ಪ್ರಕರಣಗಳು ಇನ್ನು ಮುಂದುವರಿಯುತ್ತೆ. ಅಲ್ಲ, ಈ ಪ್ರಶ್ನೆ ಎಲ್ರಿಗೂ ನನಗೂ ಆಶ್ಚರ್ಯ ತಂದಿತ್ತು. ಈಗ ಕೆಲವು ಪ್ರಕರಣಗಳು ಯಾವುದೋ ಹೋರಾಟಗಾರರು ಅಥವಾ ಯಾವುದೋ ನೆಲ ಜಲಕ್ಕೆ ಹೋರಾಟ ಮಾಡುವಂಥ ಪ್ರಕರಣಗಳಿದ್ರೆ ನಾವು ಯಾರಿಗೂ ಅಂದರೆ ಭಾಳ ಸಮಸ್ಯೆ ಆಗುವಂಥ ಪ್ರಕರಣಗಳಿರಲಿಲ್ಲ. ಈಗ ನೋಡಿ, ಹುಬ್ಬಳ್ಳಿ ಗಲಭೆ ಎಲ್ಲಿ ಪೊಲೀಸರ ಮೇಲೆ ದಾಳಿ ಆದಂಥ ಘಟನೆ, ಪೊಲೀಸರ ವಾಹನಗಳು ಜಖಮ್ ಮಾಡಿದಂಥ ಘಟನೆ, ಇದ್ರ ಜೊತೆ ಈಗ ಚರ್ಚೆಯಲ್ಲಿ DJ-ಹಳ್ಳಿ KJ-ಹಳ್ಳಿ ಪ್ರಕರಣಗಳು ಇತ್ತು. ವಾಪಸ್ ತಗೋಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಿದೆ ಅಂತಿತ್ತು. ಕೆಲವು ರಾಜಕಾರಣಿಗಳು ಪತ್ರ ಬರೆದಿದ್ರು. ಮತ್ತು ಎಲ್ಲ ಪ್ರಕರಣಗಳು 43 ಪ್ರಕರಣಗಳು ವಾಪಸ್ ತಗೊಳ್ಳಿಕ್ಕೆ ಸರ್ಕಾರ ಮಂಡಿಸಿತ್ತು. ಈ ಪ್ರಕರಣಗಳಲ್ಲೂ ರಾಜಕಾರಣಿಗಳು ಶಿಫಾರಸು ಮಾಡಿದ್ದಾರೆ ವಾಪಸ್ ತಗೋಬೇಕು ಅಂತ ಹೇಳಿ. ಸರ್ಕಾರ ಯಾವ ಕಾರಣಕ್ಕೆ ರಾಜಕಾರಣದ ಉದ್ದೇಶಕ್ಕೆ ವಾಪಸ್ ತಗೊಳ್ಳುವಂಥ ಯೋಚನೆ ಮಾಡಿದ್ದು ಗೊತ್ತಿಲ್ಲ. ಆದರೆ ಈಗ ಹೈಕೋರ್ಟ್ ಕಾನೂನು ಬಾಹಿರ ಅಂತ ಹೇಳಿರೋ ಕಾರಣಕ್ಕೆ ಇದೆಲ್ಲ ನಿಂತಿದೆ. ಅಂದರೆ ಇದರಲ್ಲಿ ಸಾಕಷ್ಟು PFI ಪ್ರೊಸೆಸರ್ಗಳ ಕೇಸ್ಗಳು ಇದ್ದಾವೆ ಅನ್ನೋದೆಲ್ಲ ಇತ್ತು. ಇಂಥದ್ದೆಲ್ಲ ವಾಪಸ್ ತಗೊಳ್ಳೋದು ಎಲ್ಲ ಅಲ್ಪಸಂಖ್ಯಾತ ತುಷ್ಟೀಕರಣವೂ ಏನೋ ಇದರೊಳಗೆ ಕೂಡಿತ್ತಾ ಅಂತ. ಅಲ್ಲ, ನನಗೆ ಹುಬ್ಬಳ್ಳಿ ಪ್ರಕರಣ ನೋಡಿದ್ರಂತೂ ಹಾಗೆ ಅನಿಸುತ್ತೆ. ಯಾಕಂದರೆ ಅಂದರೆ ಇಡೀ ವ್ಯವಸ್ಥೆ ಮೇಲೆ ದಾಳಿ ಮಾಡಿದಂಥ, ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥ, ಇವ್ರದೇ ಪೊಲೀಸರ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿಗಳ ಪ್ರಕರಣಗಳನ್ನು ವಾಪಸ್ ತಗೊಳ್ಳುವಂಥದ್ದಕ್ಕೆ ಮುಂದೆ ಹೋದರೆ ಇವ್ರು ಪೊಲೀಸರ ರಕ್ಷಣೆಗೆ ನಿಂತಿದ್ದಾರೋ ಅಥವಾ ಪೊಲೀಸರ ಮೇಲೆ ದಾಳಿ ಮಾಡಿದ ರಕ್ಷಣೆಗೆ ನಿಂತಿದ್ದಾರೋ ಅಂತ ಪ್ರಶ್ನೆ ನಮ್ಮೆಲ್ಲರಿಗೂ ಉದ್ಭವ ಆಗುತ್ತೆ. ಅಲ್ಲ, ಈಗ ಈ ಸದ್ಯಕ್ಕಂತೂ ಹೈಕೋರ್ಟ್ ಆದೇಶ ಮಾಡಿದೆ, ಈ ಎಲ್ಲ ಪ್ರಕರಣಗಳು ಮುಂದುವರಿಯುತ್ತೆ ಅಂತ ಹೇಳಿದೆ. ಸರ್ಕಾರ ಏನಾದರೂ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡಿದ್ದಾದರೆ ಆ ಸುಪ್ರೀಂ ಕೋರ್ಟಲ್ಲಿ ಹೋರಾಟವನ್ನು ಮುಂದುವರಿಸ್ತೀನಿ. ಈಗ ಈ ಕೇಸ್ಗಳಲ್ಲಿ ಅತಿ ಮುಖ್ಯವಾಗಿ ಹುಬ್ಬಳ್ಳಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ಅತಿ ಮುಖ್ಯವಾದಂಥ ಕೇಸ್ಗಳೆಲ್ಲ ಯಾವ್ಯಾವ? ಹುಬ್ಬಳ್ಳಿ ಕೇಸ್ ಒಂದಿದೆ, ಕೊಪ್ಪಳದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದಂಥ ಕೇಸ್ ಇದೆ, ಕೆಲವು ಕೇಸ್ಗಳು UAP ಆ್ಯಕ್ಟ್ ಇರುವಂಥ ಕೇಸ್ಗಳಿವೆ, ಕೆಲವು ರಾಜಕಾರಣಿಗಳ ಕೇಸ್ ಇದೆ. ಈಗ ಈ ಸರ್ಕಾರ ಇದು ಕೆಲವು ರಾಜಕಾರಣಿಗಳ ಕೇಸ್ ವಾಪಸ್ ತೊಗೊಂಡ್ರೆ ಮುಂದಿನ ಸರ್ಕಾರ ಬಂದಿದ್ದು ಇನ್ನು ಕೆಲವು ರಾಜಕಾರಣಿಗಳು ವಾಪಸ್ ತೊಗೊಳತ್ತೆ ಬಿಟ್ಟರೆ ಸಾರ್ವಜನಿಕರ ವಲಯದಲ್ಲಿ ಅಥವಾ ಸಾರ್ವಜನಿಕರ ಮನಸ್ಥಿತಿ ಏನಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಈಗ ನಾಳೆ ಸಾರ್ವಜನಿಕರ ಮೇಲೆ ಯಾರೋ ಒಬ್ಬ ದಾಳಿ ಮಾಡ್ತಾನೆ, ಹಲ್ಲೆ ಮಾಡ್ತಾನೆ, ಮುಂದಿನ ಸರ್ಕಾರ ಬಂದಿದ್ದು ವಾಪಸ್ ತೊಗೊಳುತ್ತೆ ಅಂತ ಅವನಿಗೆ ನಂಬಿಕೆ ಬಂದರೆ ಸಾರ್ವಜನಿಕರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಸಮಾಜದಲ್ಲಿ? ಅಲ್ಲ, ಅದು ಆ ಹೊಣೆಗಾರಿಕೆ ಸರ್ಕಾರಕ್ಕೆ ಇದ್ದಿದ್ರೆ ಸರ್ಕಾರ DJ-ಹಳ್ಳಿ ಅಂತ ಯಾವ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥ ಅಥವಾ ಅವ್ರದೇ ಶಾಸಕನ ಮನೆ ಸುಟ್ಟಂಥ ಜನರ ಮನೆಗೆ ಬೆಂಕಿ ಹಾಕಿದಂಥ ಪ್ರಕರಣಗಳು ವಾಪಸ್ ತಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಬಾರ್ದಾಗಿತ್ತು. ಮತ್ತು ಹುಬ್ಬಳ್ಳಿಯಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದಂಥ, ಪೊಲೀಸರ ವಾಹನ ಜಖಮ್ ಮಾಡಿದಂಥ ಮತ್ತು ಪೊಲೀಸರಿಗೆ ಚಾಲೆಂಜ್ ಮಾಡಿದಂಥ ಪ್ರಕರಣಗಳು ವಾಪಸ್ ತಗೊಳ್ಳುವಂಥ ಕೆಲಸ ಯಾವತ್ತೂ ಮಾಡಬಾರ್ದಿತ್ತು ಮತ್ತು ಉಚ್ಚಾರನೂ ಮಾಡಬಾರ್ದಿತ್ತು. ಆದರೆ ಇದನ್ನೆಲ್ಲ ಮೀರಿ ನಮಗೆ ರಾಜಕಾರಣನೇ ಮುಖ್ಯ, ನಮಗೆ ಓಲೈಕೆನೇ ಮುಖ್ಯ ಅಂತೇಳಿ ಸರ್ಕಾರ ಇವತ್ತು ವಾಪಸ್ ತೊಗೊಂಡಿರೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಮುಖಭಂಗ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅಲ್ಲ, ನಾನು ಸರ್ಕಾರಕ್ಕೆ ಒಂದೇ ಕಿವಿ ಮಾತು ಹೇಳುವಂಥದ್ದು, ರಾಜಕಾರಣವನ್ನು ರಾಜಕಾರಣದ ರೀತಿ ಮಾಡಿದ್ರೆ ಒಳ್ಳೆಯದು. ರಾಜಕಾರಣಕ್ಕಾಗಿ ಅಪೀಸ್ಮೆಂಟ್ ಮಾಡೋದ್ರ ಮುಖಾಂತರ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥದ್ದು ಅಥವಾ ಈ ಥರ ಯಾರು ಹಲ್ಲೆಕೋರರು ದಂಗೆಕೋರರನ್ನ ನೀವೇನಾದ್ರು ಬೆಳೆಸುವಂಥ ಕೆಲಸ ಮಾಡಿದರೆ ಅದಕ್ಕೆ ಹೋರಾಟವನ್ನು ನಾವು ಹೇಗೆ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಹುಬ್ಬಳ್ಳಿದಾಗ್ಬೋದು, ಕೋಲಾರದಾಗ್ಬೋದು, ಈ ಸೆನ್ಸಿಟಿವ್ ಕೇಸ್ಗಳೇನಿವೆ, ಇಂಥ ಕೇಸ್ಗಳಲ್ಲಿ ರಾಜಕಾರಣಿಗಳ ಶಿಫಾರಸು ಇದೆ ಅನ್ನೋ ಒಂದು ಮಾತುಗಳಿದೆ. ಸೊ ಇದೆಷ್ಟು ಸರಿ ಅಂತ ರಾಜಕಾರಣಿ? ನೀವು 43 ಪ್ರಕರಣಗಳ ಪಟ್ಟಿ ನೋಡಿದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋದ್ರಿಂದ ಹಿಡಿದು ಶಾಸಕರುಗಳು ಕೂಡ ಪತ್ರ ಬರೆದಿರೋ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ. ಮತ್ತು ಈಗ DJ-ಹಳ್ಳಿ ಕೇಸ್ನಲ್ಲಿ ನಾವು ನೋಡಿದ್ವಿ, ಅಮಾಯಕರು, ಮುಗ್ಧರು, ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡೋದಂಥವನು ಅಮಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪೊಲೀಸರ ಮೇಲೆ ದಾಳಿ ಮಾಡೋದಂಥವ್ನು ಮುಗ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಓಲೈಕೆ ರಾಜಕಾರಣಕ್ಕೆ ಮಾಡಿದಾರೇನೋ ಗೊತ್ತಿಲ್ಲ. ಈ ಶಿಫಾರಸುಗಳನ್ನು ಮಾಡುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕಾರಣಿಗಳು ಮೊದಲು ಬಿಡಬೇಕು ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಸರ್ಕಾರ ಯಾವುದೇ ಬರದಿರೋಗಲಿ ವ್ಯವಸ್ಥೆ ಮೇಲೆ ದಾಳಿ ಮಾಡಿದಂಥವ್ರನ್ನು ರಕ್ಷಿಸೋ ಕೆಲಸ ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೂ ಮುಖಭಂಗ ಆಗುತ್ತೆ ಮತ್ತು ಯಾರು ರಾಜಕಾರಣಿಗಳು ಅವ್ರನ್ನ ಜನ ಬಿಡೋಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ, ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ, ಮುಖ್ಯಮಂತ್ರಿಗೆ ಪತ್ರ ಬರೆದಿರೋದ್ರಿಂದ ಹಿಡಿದು MLAಗಳು ಯಾವ್ಯಾವ ಕ್ಷೇತ್ರದವರು ಎಲ್ಲರೂ ಬರೆದಿದ್ದಾರೆ. ಮುಗ್ಧರು, ಅಮಾಯಕರು ಅನ್ನೋ ಪದಗಳನ್ನು ಎಷ್ಟು ಬೇಕೋ ಅಷ್ಟು ಬಳಸಿದ್ದಾರೆ.
ಅಲ್ಲ, ನನ್ನ ಹೋರಾಟಕ್ಕೆ ಜಯ ಅನ್ನೋದಕ್ಕಿಂತ ಸಮಾಜಕ್ಕೆ ಜಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದರಲ್ಲಿ ನಾನು ಯಾವುದೂ ಕ್ರೆಡಿಟ್ ತೊಗೊಳ್ಳಿಕ್ಕೆ ಬಯಸೋದಿಲ್ಲ. ಒಟ್ಟು ಸಮಾಜ ಇದನ್ನು ಎದುರಿಸಬೇಕು. ಯಾವುದೇ ದಾಳಿ ಮಾಡುವಂಥವ್ರು ಅಥವಾ ವ್ಯವಸ್ಥೆ ಮೇಲೆ ದಾಳಿ ಮಾಡೋರು ಯಾರೇ ಆದರೂ ಕೂಡ ಸಮಾಜ ಬಿಡಬಾರ್ದು ಅಂತೇಳಿ ನಾನು ಅನಿಸ್ತೀನಿ. ಈಗ ನಾಳೆ ಗಿರೀಶ್ ಅನ್ನುವಂಥ ವ್ಯಕ್ತಿ ಇರ್ತಾನಲ್ಲೋ ಗೊತ್ತಿಲ್ಲ, ಮತ್ತೊಬ್ಬರು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಸಲಹೆನೂ ಕೊಡ್ತೀನಿ ಮತ್ತು ನಾನು ಅದನ್ನು ಅಪೇಕ್ಷೆ ಪಡ್ತೀನಿ. ಇಲ್ಲ, ಡಿ.ಜೆ. ಕೇಸ್ ಹಿಂದೆ ನಾನೇ ಹೈಕೋರ್ಟ್ಗೆ ರಿಟ್ ಹಾಕಿ ಅದು NIA ಹೋಗಿತ್ತು. ಹಾಗಾಗಿ ಅದನ್ನು ವಾಪಸ್ ತೊಗೊಳ್ಳುವಂಥ ಕೆಲಸ ಮಾಡಿರಲಿಲ್ಲ. ಅದರಲ್ಲಿ 2 FIR NIA ಹೋಗಿತ್ತು, ಕೆಲವು FIRಗಳು ಪೆಂಡಿಂಗ್ ಇವೆ. ಅದನ್ನು ವಾಪಸ್ ತೊಗೊಳ್ಬೇಕು ಅಂತ ಪತ್ರ ಬರೆದಿದ್ರು ಕೆಲವರು. ಈಗ ಈ ಆದೇಶದಿಂದ ಅದು ಕೂಡ ಸಮಾಧಿಯಾಗಿದೆ ಅಂತ ನಾನು ಭಾವಿಸ್ತೀನಿ.